ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಯಾರಾದರೂ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರೆಗೆ ಈ ಥರ ಬೀಡ್ಸ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಬಟ್ಟೆಗೆ ನಾನು ಈ 6 ಎಳೆ ದಾರನ ಲಾಕ್ ಮಾಡ್ತಾ ಇದ್ದೀನಿ. ಸೂಜಿನ ಬಟ್ಟೆಗೆ ತೂರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ, ಅಂದರೆ ಇನ್ನೂ ಒಂದು ಲಾಕ್ ಮಾಡ್ತೀನಿ ಸೆಕ್ಯೂರ್ಗೋಸ್ಕರ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಆದಮೇಲೆ ಈಗ 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. 1 2 3 4 ಚೈನ್ ಹಾಕಿದ್ದೀನಿ. ಬೇಕಂದರೆ ನೀವು ಕುಚ್ಚು ಕಟ್ತೀನಿ ಅಂದರೆ 5ನೂ ಹಾಕ್ಕೋಬೋದು. 4 ಚೈನ್ ಹಾಕಿ ಲಾಕ್. ಮತ್ತು ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ತೀನಿ. ಸ್ವಲ್ಪ 3 to 4 ಚೈನ್ ಅಷ್ಟು ಬರುತ್ತಲ್ಲ, ಅಷ್ಟು ಗ್ಯಾಪಿಗೆ, ತುಂಬ ಉದ್ದ ಬೇಡ, ಅಷ್ಟು ಗ್ಯಾಪಿಗೆ ಬಟ್ಟೆಗೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಲೂಪಿಂದ ದಾರ ತಗೊಂಡ್ಬಿಟ್ಟು 3 ಚೈನ್ ಹಾಕಿ ಆ ಕಂಬದ ಹಿಂದ್ಗಡೆಯಿಂದ ಪಿಕೌಟ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಮತ್ತು ಇಲ್ಲಿ ಟ್ರಿಬಲ್ ಕ್ರೋಶೆನ ಮಾಡಬೇಕು. ಯಾವ ಪಾಯಿಂಟಿಗೆ ನಾವು ಮೊದಲಿಗೆ ಸೂಜಿನ ತೋರಿಸಿರ್ತೀವೋ ಬಟ್ಟೆಗೆ ಅದೇ ಪಾಯಿಂಟಿಗೆ ಸ್ವಲ್ಪ ಗ್ಯಾಪ್ನಲ್ಲಿ ಹಾಕಿದರೆ ಬಟ್ಟೆ ತೂತ ಬೀಳೋ ಚಾನ್ಸಸ್ ಇರಲ್ಲ. ಹಂಗಾಗಿ ಮಾಡಿಬಿಟ್ಟು ಪಿಕೌಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. 2 ಲೂಪಿಂದ 1 ಸರಿ, 2 ಲೂಪಿಂದ 1 ಸರಿ ಮತ್ತು 2 ಲೂಪಿಂದ 1 ಸರಿ ದಾರ ತಂದು 3 ಚೈನ್ ಹಾಕಿ ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇದೇ ಥರ ನಾನಿಲ್ಲಿ 4 to 5 ಹಾಕ್ತೀನಿ. 4 ಹಾಕಿ ಕರೆಕ್ಟಾಗಿ ಬರುತ್ತೆ. 5 ಹಾಕ್ಬೋದು, 4 ಆದರೂ ಹಾಕ್ಬೋದು ಪಿಕಾಟ್ಸು. ನಾನಿಲ್ಲಿ 4 ಪಿಕಾಟ್ಸ್ ಹಾಕಿದ್ದೀನಿ. 4 ಪಿಕಾಟ್ಸ್ ಆದಮೇಲೆ ನೋಡಿ 3 ಚೈನ್ ಹಾಕಿ ಮತ್ತು ಲಾಕ್ ಆದಮೇಲೆ ಈಗ ನಾವು ಏನು ದಾರದಲ್ಲಿ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ವಲ್ಲ ಅದನ್ನು 3 ಬೀಡ್ಸ್ಗಳನ್ನ ನಾನು ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಲೆಫ್ಟ್ ಹ್ಯಾಂಡ್ನಲ್ಲಿ ಬೀಡ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅದು ಎಷ್ಟು ಉದ್ದ ಬರುತ್ತೋ ನೋಡಿಕೊಂಡು ಅಷ್ಟು ಉದ್ದಕ್ಕೆ ಸ್ವಲ್ಪ ಹೆಚ್ಚಾಗಿ ಒಂದು ಸ್ವಲ್ಪ ಜಾಸ್ತಿ ದಾರನ ಈ ಥರ ಎಳ್ಕೋಬೇಕು. ಕ್ಲೀನಾಗಿ ನೋಡಿಕೊಂಡು ಎಳ್ಕೊಂಡು ಈ 3 ಬೀಡ್ಸ್ ಒಳಗಡೆಯಿಂದ ಸೂಜಿನ ವಾಪಸ್ ಈ ಥರ ತೂರಿಸ್ಕೊಂಡು ಏನು 6 ಎಳೆ ದಾರ ಇತ್ತಲ್ಲ ನಾವು ಸ್ವಲ್ಪ ಎಳ್ಕೊಂಡಿದ್ವಲ್ಲ ಅದ್ರೊಳಗಡೆಯಿಂದ ಅದನ್ನು ಸೂಜಿನ ತೂರಿಸ್ಕೊಂಡು ಈ ಥರ ದಾರನ ಹೊರಗೆ ಎಳ್ಕೊಂಬರ್ಬೇಕು. ಎಳ್ಕೊಂಡು ಬಂದಮೇಲೆ ಈ ಥರ ಕೂರುತ್ತೆ. ಇವಾಗ ಆ 3 ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಬಟ್ಟೆಗೆ ನೋಡಿಕೊಂಡು ನೋಡಿ, ಆ ಕಡೆಗೆ 3 to 4 ಚೈನ್ ಅಷ್ಟು ಗ್ಯಾಪು, ಈ ಕಡೆಗೂ 3 to 4 ಚೈನ್ ಗ್ಯಾಪ್ನಷ್ಟು ಕರೆಕ್ಟಾಗಿ ನಾನು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ಸ್ಗಳನ್ನ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಿದೆ. ಈ ಥರ ಆಯಿತು. ನೋಡ್ಬೋದು ನೀವು, ಇಷ್ಟೇ ಡಿಸೈನು ಸಿಂಪಲ್ ಆಗಿರೋವಂಥದ್ದು. ತುಂಬ ಫಾಸ್ಟಾಗಿ ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 250ಇಂದ 300 ಒಳಗಡೆ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕುಚ್ಚು ಜಾಸ್ತಿ ಒಂದ್ರ ಪಕ್ಕ ಒಂದು ಕುಚ್ಚು ಹಾಕಿದೆ ಒಂದು 350 ಚಾರ್ಜ್ ಮಾಡ್ಬೋದು. ಸೂಜಿ ಮೇಲೆ ಮತ್ತೆ ನೋಡಿ 4 ಚೈನ್ ಹಾಕಿದ್ನಲ್ಲ, ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 3 ಚೈನ್ ಅಥವಾ 4 ಚೈನಷ್ಟು ಗ್ಯಾಪ್ ದೂರದಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಹಾಕಿಬಿಟ್ಟು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಮತ್ತು ಪಿಕೌಟ್ ಮಾಡಬೇಕು. ಅದೇ ಥರನೇ ಇಲ್ಲಿನೂ ಸಹ ನಾನು 4 ಪಿಕೌಟ್ಸ್ಗಳನ್ನ ಮಾಡಿಬಿಟ್ಟು ಮತ್ತೆ ಬೀಡನ್ನ ಹೇಗೆ ಪೋಣಿಸೋದಂತ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ಹಾಗೆ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋಸ್ನ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡ್ಬೋದು, ನಿಮ್ಮ ಇಷ್ಟ. ಹಾಗೆಯೇ ಆದಷ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇ ನಾನು ಹಾಕ್ಕೊಂಡು ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ 3 ಪಿಕಾಟ್ಸ್ ಆಯಿತು. 4 ಹಾಕಿದ್ದೀನಲ್ಲ, ಇವಾಗ 3 ಪಿಕಾಟ್ಸ್ನ ಇಲ್ಲಿ ಹಾಕಿಬಿಟ್ಟು ಮತ್ತು ಆ ಬೀಡ್ಸ್ನ ಸ್ಲೈಡ್ ಮಾಡ್ಕೋಬೇಕು. ಅಂದರೆ ಆ ದಾರಕ್ಕೇನು ಪೋಣಿಸಿಟ್ಕೊಂಡಿದ್ವಲ್ಲ ಇದನ್ನು ಈಸಿಯಾಗಿ ಪೋಣಿಸ್ಕೋಬೋದು. ನೀವು ಸೂಜಿ ದಾರದಲ್ಲಿ ಪೋಣಿಸ್ಕೊಂಡು ಆನಂತರ ಸೂಜಿ ದಾರದನ್ನು ಇದಕ್ಕೆ 6 ಎಳೆ ದಾರಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಆಮೇಲೆ ಆ ಬೀಡ್ಸ್ಗಳನ್ನ ಒಂದೊಂದೇ ಪೋಣಿಸ್ಕೊಳ್ತಾ ಹೋದರೆ ಕ್ಲೀನಾಗಿ
ನೀವು ಬೀಡನ್ನ ದಾರದೊಳಗೆ ಇನ್ಸರ್ಟ್ ಮಾಡ್ಬೋದು. ಪೀಕೌಟ್ ಮಾಡಿಬಿಟ್ಟು ನೋಡಿ ಬೀಡ್ಸ್ನ ಸ್ಲೈಡ್ ಮಾಡ್ಕೊಂಡು ಅದೆಷ್ಟಿದೆ ಅಷ್ಟು ಅಳತೆ ಕರೆಕ್ಟಾಗಿ ಸ್ವಲ್ಪ ಹೆಚ್ಚಾಗಿ ತೊಗೊಂಡು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಇಟ್ಕೊಂಡು ಬೀಡ್ಸ್ ಒಳಗಡೆ ಸೂಜಿನ ತೂರಿಸ್ಬಿಟ್ಟು ಇಲ್ಲಿ ದಾರ ಇತ್ತಲ್ಲ 6 ಎಳೆ ದಾರ ನಾವು ಮುಂಚೆಗೆ ಇಟ್ಕೊಂಡಿದ್ವಲ್ಲ ಅದನ್ನು ಸೂಜಿಗೆ ಈ ಥರ ಪೋಣಿಸ್ಕೊಂಡು ಬೀಡ್ಸ್ನ ಮುಂದ್ಗಡೆ ಜರುಗಿಸ್ಬಿಡಬೇಕು. ಜರುಗಿಸಿದಾಗ ಕ್ಲೀನಾಗಿ ಕೂರುತ್ತೆ. ಬೀಡ್ ಲಾಕ್ ಏನು ಬೇಕಾಗಿಲ್ಲ. ಹಾಗೆಯೇ ಡೈರೆಕ್ಟಾಗಿ ಮತ್ತೆ 3 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ 3 to 4 ಚೈನ್ ಆ ಕಡೆಯಿಂದ ನಾವು ಯಾವ ಥರ ಸ್ಲೈಡಾಗಿ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅಷ್ಟೇ ಸೈಜಿಗೆ ನೀವು ಇದನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಈ ಥರ ಇದೆ ಡಿಸೈನು. 2 ಆರ್ಚಿಂದ ಒಂದು ಕುಚ್ಚು ಮಾಡ್ಬೋದು. ಒಂದ್ರ ಪಕ್ಕ ಒಂದನ್ನು ಸಹ ನೀವು ಕುಚ್ಚು ಹಾಕಿ ಕೊಡ್ಬೋದು. ಇನ್ನು ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ಏನು 4 ಚೈನ್ ಹಾಕ್ತಿದ್ದೀನಲ್ಲ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನ ನೀವು ಹಾಕಿ ಕೊಡ್ಬೋದು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಕಂಬನ ಹಾಕಿಬಿಟ್ಟು 3 ಚೈನ್ ಹಾಕಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟ್ ಮಾಡಿಕೊಂಡು ಇದೇ ಥರನೇ ಸ್ಯಾರಿ ಫುಲ್ಲು ಹಾಕ್ಬೋದು. ನಾನಿಲ್ಲಿ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಕೊನೆಗೆ ಕುಚ್ಚು ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಆದಷ್ಟು 2 ಆರ್ಚಿಂದ ಒಂದು ಕುಚ್ಚು ಕಟ್ಟು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಒಂದ್ರ ಪಕ್ಕ ಒಂದು ಹಾಕಿ ತೋರಿಸಿದ್ದೀನಿ. 2ರಿಂದ 1 ಹಾಕ್ಬೋದು, 3ರಿಂದ 1 ಕುಚ್ಚು ಕಟ್ಬೋದು, ಆ ಥರನೂ ಮಾಡ್ಕೋಬೋದು. ಟೋಟಲಾಗಿ ಡಿಸೈನ್ ಬಂದು ಈ ರೀತಿ ಇದೆ. ಇಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಬೀಡ್ಸ್ ಸಹ ಸ್ಟ್ರೈಟಾಗಿರುತ್ತೆ, ಎಲ್ಲೂ ಸಹ ಬೆಂಡ್ ಆಗೋದಿಲ್ಲ ಮತ್ತು ಆರ್ಚನೂ ಸಹ ಬೆಂಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಲಾಸ್ಟಿಗೆ ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರನ ಕಟ್ ಮಾಡಿಬಿಟ್ಟು ಆ ದಾರನ ನಮ್ಮ ಕಡೆ ಎಳ್ಕೊಂಡು ಬಿಡಬೇಕು. ಎಳ್ಕೊಂಡ್ಮೇಲೆ ಆ ದಾರಗಳನ್ನ ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಅದು ಕಟ್ಟಿ ಅಥವಾ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡು ಗಮ್ ಹಾಕಿ ಸ್ಟಿಕ್ಕನ್ನು ಮಾಡ್ಬೋದು. ಈ ಥರನೂ ಮಾಡ್ಬೋದು. ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಇನ್ನೂ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಸಹ ನೀವು ಮಾಡಿ ಕೊಡ್ಬೋದು, ಹಾಕಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ನಾನು ಕುಚ್ಚು ಕಟ್ಟಿದ್ದೀನಿ, ಲಾಸ್ಟಿಗೊಂದು ಕಟ್ಟಿದ್ದೀನಿ ಮತ್ತು ಈ ಕಡೆ ಲಾಸ್ಟಿಗೊಂದು ಕಟ್ಟಿದ್ದೀನಿ. ಮಧ್ಯದಲ್ಲಿ ನಾನು ಕುಚ್ಚು ಕಟ್ಟಿಲ್ಲ, ಯಾಕಂದರೆ ಈ ಥರ 3 ಆರ್ಚಿಂದ ಒಂದಂದರೆ ಆ 4 ಚೈನ್ನ ಸ್ಕಿಪ್ ಮಾಡ್ಕೊಬೋದು ನೀವು. ಇಲ್ಲಿ ಮಧ್ಯದಲ್ಲೂ ಬೇಕು ಅಂದರೆ ನೀವು ಕುಚ್ಚು ಕಟ್ಕೊಂಡು ಹೋಗ್ಬೋದು. ನಾನು ಜಸ್ಟ್ 2 ಮಾತ್ರ ಕಟ್ಟಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.